ಪ್ರೀತಿಯೇ ಬೇಡ ಅಂತಂದ್ರು ವಿಧಿನೇ ನಮ್ಮಿಬ್ರನ್ನ ಒಂದು ಮಾಡ್ತು. ಪ್ರೀತಿಸೋ ಎರಡು ಜೀವಗಳು ಒಂದಾಗುತ್ತೆ ಅಂದರೆ ಕೂದಲು ನೋಟ ಬಂದ್ಬಿಡುತ್ತೆ. ಆದರೂ ನಿಮ್ಮ ಮುಂಗುರು ನೋಡೇ ನನಗೆ ಜಾಸ್ತಿ ಲವ್ ಆಯಿತು ನಿಮ್ಮೇಲೆ. ನಾನು ಅಂದ್ಕೊಂಡಿದ್ದಕ್ಕಿಂತ ಬ್ಯೂಟಿಫುಲ್ ಆಗಿದ್ರೆ ದೀಪ್ ದಿಶಾ ಅವರೇ. ಚಿರಾಗ್ ಪ್ಲೀಸ್, ನನಗಿದೆಲ್ಲ ಇಷ್ಟ ಆಗಲ್ಲ. ಏನ್ರಿ ನೀವೇ ಮೈ ಮೇಲೆಲ್ಲ ಬೀಳ್ತಾ ಇದ್ರಿ, ಇವಾಗ ನನ್ನನ್ನೇ ದೂಕ್ತಾ ಇದ್ದೀರಾ. ಯಾಕೆ ನನ್ನ ಕಂಡ್ರೆ ಇಷ್ಟ ಇಲ್ವಾ ನಿಮಗೆ? ಇಷ್ಟನೇ ಚಿರಾಗ್. ಮತ್ತೆ ನಮ್ಮ ಕಷ್ಟನ ಸ್ವಲ್ಪ ಅರ್ಥ ಮಾಡ್ಕೋಬೇಕಪ್ಪ. ನೋಡಿ, ಇದಕ್ಕೆಲ್ಲ ಒಂದು ಟೈಮ್ ಬರುತ್ತೆ. ಅಲ್ಲಿವರೆಗೂ ನನಗೆ ನಾನಾಗಿರಕ್ಕೆ ಬಿಟ್ಬಿಡಿ. ಅಂದರೆ ಇವಾಗ ನೀವಾಗಿಲ್ವಾ? ಅಂದರೆ ದಿಶಾ ಆಗಿಲ್ವಾ? ಅಫ್ಕೋರ್ಸ್ ದಿಶಾ ಆಗೇ ಇದ್ದೀನಿ, ಬಟ್ ಐ ಜಸ್ಟ್ ನೀಡ್ ಸಮ್ ಟೈಮ್. ಇವತ್ತಿಗೆ ಗಂಡು ಜನ್ಮ ಸಾರ್ಥಕ ಆಯಿತು. ಹೋಗಿ ಮಲ್ಕೋ ಹೋಗಿ. ನಾನು ಕೆಳಗೆ ಮಲ್ಕ್ತೀನಿ. ನಾನು ನಿಮ್ಮನ್ನು ಮುಟ್ಟಲ್ಲ ಅಂದಮೇಲೆ ಕೆಳಗೆ ಮಲ್ಕೋತೀನಿ ಅದು ಇದು ಅಂದರೆ ಆಗ ಅನಾಹುತಕ್ಕೆ ನಾನು ಕಾರಣ ಅಲ್ಲ. ಆಮೇಲೆ ಹೇಳ್ತಾ ಇದ್ದೀನಿ. ಹಾಂ ಹೋಗಿ. ಏನಪ್ಪ ದೇವ್ರೆ, ಹಚ್ಬಿಂಡು ದಿಶಾ ಆಗಿರೋ ನನ್ನ ಇಷ್ಟೊಂದು ಇಷ್ಟಪಡ್ತಿದ್ದಾರೆ ಅಂದರೆ ಇನ್ಮೇಲೆ ನಾನು ಕೊನೆವರೆಗೂ ಈ ಥರನೇ ಇರಬೇಕಾ? ಅಲ್ಲಿಗೆ ದೀಪನ ಕಥೆ ಏನು? ಎಷ್ಟು ಕಾಟ ಕೊಟ್ಟರು ನಾನು ದಿಶಾ ಅಲ್ಲ ದೀಪ ಅನ್ನೋ ಸತ್ಯನ ಹೇಳ್ತಾನೆ ಇಲ್ವಲ್ಲ. ಹಂಗಂತ ನಾನು ಸುಮ್ಮನಾಗ್ತೀನಿ ಅನ್ಕೋಬೇಡಿ. ಇದೇ ಥರ ದಿನ ಕಾಟ ಕೊಡ್ತಾನೆ ಇರ್ತೀನಿ. ಏನು ಚೆನ್ನಾಗಿ ಹೆಂಗೆ ನೋಡ್ತಿದ್ದೀರಾ? ಇನ್ಯಾರು ನೋಡಲಿ? ಅಲ್ಲ, ನಾನು ಹೆಂಡ್ತೀನಿ ನಾನು ನೋಡ್ತಿದ್ದೀನಪ್ಪ.